ರಾಷ್ಟ್ರ ರಾಜಕಾರಣಕ್ಕೆ ಬರಲ್ಲ. ಹಾಗಾದ್ರೆ ಮುಂದಿನ ನಡೆ ಏನು? ಸಿದ್ದರಾಮಯ್ಯ ಮುಂದೇನ್ ಮಾಡ್ತಾರೆ? ವಿದಾಯ ರಾಮಯ್ಯಗೆ ಹೈಕಮಾಂಡ್ ಕೊಡುತ್ತಾ ಬಿಗ್ ಆಫರ್. ಹೈಕಮಾಂಡ್ ಅಂಗಳದಲ್ಲಿ ಇವತ್ತು ಎಲ್ಲವೂ ನಿರ್ಧಾರವಾಗುತ್ತಾ? ಟಗರು ರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಬರಲ್ಲ ಅಂತ ಅಂತಿರೋದಾದ್ರೂ ಯಾತಕ್ಕೆ? ರಾಜ್ಯಸಭೆ ಸ್ಥಾನ ತಿರಸ್ಕಾರಕ್ಕೆ ಸಿದ್ದರಾಮಯ್ಯ ಕಾರಣ ಏನ್ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿದ್ದು ಮುಂದಿನ ನಡೆಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹಾಗಾದ್ರೆ ಸಿದ್ದರಾಮಯ್ಯನವರು ನಾಜೂಕಾಗಿ ವಿನಮ್ರವಾಗಿನೇ ರಾಜ್ಯಸಭೆಗೆ ಹೋಗಲ್ಲ ಅಂತಿರೋದ್ ಯಾಕೆ? ಅವರ ಮುಂದಿನ ನಡೆ ಏನು? ಅವ್ರು ಮುಂದೆ ಏನ್ ಮಾಡ್ತಾರೆ? ಅವ್ರ ಪ್ಲಾನ್ ಏನು ಹಾಗಾದ್ರೆ ಅಂತ ಸದ್ಯ ರಾಜೀನಾಮೆಯ ಬಳಿಕ ತೀವ್ರ ಕುತೂಹಲ ಮೂಡಿಸಿದಂತ ಸಿದ್ದರಾಮಯ್ಯನವರ ನಡೆ, ರಾಹುಲ್ ಗಾಂಧಿ ನೀಡಿದಂತ ರಾಜ್ಯಸಭೆ ಸದಸ್ಯತ್ವದ ಆಫರ್ ಅನ್ನ ಸ್ವೀಕಾರ ಮಾಡ್ತಾರ? ಮುಂದಿನ ನಡೆ ಏನು ಹಾಗಾದ್ರೆ? ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರ ಹಂಗಾಮಿ ಸಿಎಂ ಸಿದ್ದರಾಮಯ್ಯ? ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಅಂತ ಬಂದಾಗ ಅವ್ರಿನ್ನೂ ಕೂಡ ಅದ್ರ ಬಗ್ಗೆ ಏನು ಹೇಳಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ನಂತರ ಸಿದ್ದರಾಮಯ್ಯಗೆ ಒಲಿಯುತ್ತಾ ಎಐಸಿಸಿ ಪಟ್ಟ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮುಂದಿನ ನಡೆ ಬಗ್ಗೆ ಈಗ ಚರ್ಚೆ ಜೋರಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ಪ್ರಭಾವಿ ನಾಯಕನಾಗಿರುವಂತ ಸಿದ್ದರಾಮಯ್ಯ ಇವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಬೆಳೆಸಿಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಲೆಕ್ಕಾಚಾರ ಹಾಕಿದ್ದಾರಾ? ಆದ್ರೆ ಯಾವುದೇ ಕಾರಣಕ್ಕೂ ದೆಹಲಿ ರಾಜಕಾರಣಕ್ಕೆ ಹೋಗಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ರಾಜ್ಯ ರಾಜಕಾರಣದಲ್ಲೇ ಉಳಿತೀನಿ ಅಂತ ಹೇಳಿರುವಂತ ಸಿದ್ದರಾಮಯ್ಯ, ಹಾಗಾಗಿ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು ಹಾಗಾದ್ರೆ? ಅವ್ರ ಪ್ಲಾನ್ ಏನು? ಅದ್ರ ಬಗ್ಗೆ ಈಗ ಸಾಕಷ್ಟು ಕುತೂಹಲ, ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಈಸಿಯಾಗಿ ಕೊಟ್ಬಿಟ್ರು, ಹಾಗಾದ್ರೆ ಮುಂದೇನ್ ಮಾಡ್ತಾರೆ? ರಾಜ್ಯಸಭೆಗೂ ಹೋಗಲ್ಲ ಅಂತ ಅಂದ್ರೆ ಅವರ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಪಟ್ಟ ಸಿಗುತ್ತಾ ಹಾಗಾದ್ರೆ? ಆ ಆಫರ್ ಏನಾದ್ರೂ ಹೈಕಮಾಂಡ್ ಕೊಟ್ಟಿದ್ಯಾ ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿನೇ ರೈಸ್ ಆಗ್ತಾ ಇದೆ. ಇನ್ನು ರಾಜ್ಯಸಭಾ ಸ್ಥಾನ ತಿರಸ್ಕರಿಸ್ತಾ ಇರೋದು ಯಾಕೆ ಸಿದ್ದರಾಮಯ್ಯ? ಆ ಒಂದು ಪ್ರಶ್ನೆ ಕೂಡ ಇದೆ. ಸಿದ್ದು ರಾಜ್ಯಸಭೆಗೆ ಹೋದ್ರೆ ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡಬೇಕಾಗುತ್ತೆ. ಹಾಗಾಗಿನೇ ಸಿದ್ದರಾಮಯ್ಯನವರು ತಮ್ಮ ತವರು ಜಿಲ್ಲೆ ಅಲ್ಲೇ ಉಳ್ಕೊಳ್ಬೇಕು ಅಥವಾ ಕರ್ನಾಟಕದಲ್ಲೇ ಇರಬೇಕು ಅನ್ನುವಂತ ಪಟ್ಟು ಹಿಡಿದಿರೋದು. ದೆಹಲಿಗೆ ಹೋಗಲ್ಲ ಅಂತ. ವರುಣಾಗೆ ಉಪಚುನಾವಣೆ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಇರುವಂತದ್ದು. ರಾಜ್ಯದಲ್ಲಿ ಇದ್ಕೊಂಡೆ ಆಪ್ತರಿಗೆ ಸ್ಥಾನಮಾನ ಕೊಡಿಸೋದಕ್ಕೆ ಪ್ಲಾನ್ ಮಾಡಿದ್ದಾರಂತೆ. ಮುಂದಿನ ದಿನಗಳಲ್ಲಿ ಯತೀಂದ್ರ ರಾಜಕೀಯ ಜೀವನದ ಬಗ್ಗೆನೂ ಕೂಡ ಲೆಕ್ಕಾಚಾರ ಹಾಕಿದ್ದಾರೆ ಸಿದ್ದರಾಮಯ್ಯ. ಹೀಗಾಗಿ ರಾಜ್ಯಸಭೆಯ ಆಫರ್ ತಿರಸ್ಕಾರ ಮಾಡಿರುವಂತ ಸಿದ್ದರಾಮಯ್ಯ ರಾಜ್ಯ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬಿಟ್ರೆ ರಾಜ್ಯದಲ್ಲಿ ಅವ್ರು ಅನ್ಕೊಂಡಿರುವಂತ ಯಾವ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕಾಗಲ್ಲ. ಸಿದ್ದರಾಮಯ್ಯನವರು ನಿನ್ನೆ ಕೂಡ ಅದನ್ನೇ ಹೇಳಿದ್ದು, ಕೋಮುವಾದಿಗಳ ವಿರುದ್ಧ ನಾನು ಹೋರಾಡ್ತೀನಿ, ರಾಜ್ಯದಲ್ಲೇ ಇರ್ತೀನಿ ಅಂತ ಅಂದಿದ್ರು. ಹಾಗಾಗಿ ಅವರ ಮುಂದಿನ ನಡೆಯ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸಿದ್ದರಾಮಯ್ಯನವರು ರಾಜ್ಯದಲ್ಲೇ ಇದ್ಕೊಂಡು ಏನ್ ಮಾಡ್ತಾರೆ ಹಾಗಾದ್ರೆ? ಒಂದು, ತಮ್ಮ ಪುತ್ರನ ರಾಜಕೀಯ ಜೀವನಕ್ಕೆ ಭದ್ರ ಬುನಾದಿ ಹಾಕೋದು. ಮತ್ತೊಂದು, ವರ್ಣಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬರಬಾರ್ದು, ಉಪಚುನಾವಣೆ ಆಗ್ಬಾರ್ದು ಅನ್ನುವಂತ ಕಾರಣಕ್ಕೆ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡದೆ ಉಳ್ಕೊಳ್ಳೋದಕ್ಕೆ ಅಂತ ರಾಜ್ಯದಲ್ಲೇ ಇರ್ತೀನಿ ಅಂತೇಳಿ ಹೇಳ್ತಾ ಇರುವಂತದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಾರುತಿ ಲೈವ್ ಅಲ್ಲಿ ಇದ್ರು. ಮಾರುತಿ, ಈಗಾಗಲೇ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಈಸಿಯಾಗಿ ಕೊಟ್ಬಿಟ್ರು, ಆದ್ರೆ ಅವರ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅವ್ರು ರಾಜ್ಯಸಭೆಗೆ ಹೋಗಲ್ಲ ಅಂತೇಳಿ ವಿನಮ್ರವಾಗಿನೇ ಆ ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ರು. ಏನ್ ಕಾರಣ? ಮುಂದಿನ ನಡೆ ಏನು ಅಂತ? ಸೌಖ್ಯ, 2 ದಿನಗಳ ಹಿಂದೆ ದೆಹಲಿಗೆ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಾಗಲೇ ರಾಹುಲ್ ಗಾಂಧಿ ಅವರು ಮೊದಲು ಆಫರ್ ಇಟ್ಟಿದ್ದೆ, ನೀವು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಬರ್ಬೇಕು ಅಂತ. ಸದ್ಯದ ಕಾಂಗ್ರೆಸ್ ಪರಿಸ್ಥಿತಿ ನೋಡ್ತಿದ್ರೆ ಸಿದ್ದರಾಮಯ್ಯ ಅಂತವರು ರಾಷ್ಟ್ರ ರಾಜಕಾರಣದಲ್ಲಿ ಇರಬೇಕು ಅನ್ನುವಂತ ಒಂದು ಲೆಕ್ಕಾಚಾರ ರಾಹುಲ್ ಗಾಂಧಿ ಅವ್ರದ್ದು. ಯಾಕಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತೆ JP ನಡ್ಡಾ ಅಂತ ಘಟಾನುಘಟಿ ನಾಯಕರನ್ನ ಫೇಸ್ ಮಾಡುವಂತಹ
ನಾಯಕರುಗಳ ಕೊರತೆ ಇದೆ ಅನ್ನುವಂಥದ್ದು. ಹೀಗಾಗಿ ನೀವು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅನ್ನುವಂತಹ ಓಪನ್ ಆಫರ್ ಅನ್ನು ರಾಜ್ಯಸಭಾ ಚುನಾವಣೆ ಈಗ ಜೂನ್ ತಿಂಗಳಲ್ಲಿ ನಡೀತಾ ಇದೆ. ಈ ಜೂನ್ ತಿಂಗಳಲ್ಲಿ ನೀವು ನಾಮಪತ್ರವನ್ನ ಸಲ್ಲಿಕೆ ಮಾಡಿ ನೀವು ರಾಜ್ಯಸಭೆಗೆ ಬನ್ನಿ. ರಾಜ್ಯಸಭೆಯಲ್ಲಿ ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅವಧಿ ಕೂಡ ಮುಕ್ತಾಯ ಆಗ್ತಾ ಇದೆ. ಆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪುನರ್ ಆಯ್ಕೆ ಆದ್ರೂ ಕೂಡ ರಾಜ್ಯಸಭೆಯಲ್ಲಿ ಮತ್ತೆ ವಿರೋಧ ಪಕ್ಷದ ಸ್ಥಾನವನ್ನ ಕೊಡೋದು ಬಹಳಷ್ಟು ಡೌಟ್ ಅನ್ನುವಂತ ಒಂದು ಲೆಕ್ಕಾಚಾರಗಳು ಕೂಡ ಶುರುವಾಗಿದ್ದಾವೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಒಂದು ವೇಳೆ ರಾಜ್ಯಸಭೆಗೆ ಒಪ್ಕೊಂಡಿದ್ದೆ ಆಗಿದ್ರೆ ಬಹುತೇಕ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ಸ್ಥಾನವನ್ನ ರಾಹುಲ್ ಗಾಂಧಿ ಅವರು ಒದಗಿಸ್ಕೊಡ್ತಿದ್ರು. ಜೊತೆಗೆ ಮುಂದಿನ ರಾಜ್ಯಗಳಲ್ಲಿ ಬರುವಂತಹ ವಿಧಾನಸಭಾ ಚುನಾವಣೆಗಳಾಗಿರ್ಬೋದು, ಲೋಕಸಭಾ ಚುನಾವಣೆ 2029ರ ಲೋಕಸಭಾ ಚುನಾವಣೆ ಆಗಿರ್ಬೋದು, ರಾಹುಲ್ ಗಾಂಧಿ ಅವರ ತಲೆಯಲ್ಲಿ ಓಡ್ತಾ ಇರೋದು ಏನಂತ ಹೇಳಿದ್ರೆ ಬಿಜೆಪಿ ಮಾಡ್ತಾ ಇರುವಂತಹ ರಾಷ್ಟ್ರಾದ್ಯಂತ ಹಿಂದುತ್ವ ಪಾಲಿಟಿಕ್ಸ್ ಏನಿದೆ ಇದಕ್ಕೆ ವಿರುದ್ಧವಾಗಿ ಅಹಿಂದ ಪಾಲಿಟಿಕ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಹೀಗಾಗಿ ಸಿದ್ದರಾಮಯ್ಯ ಅಂತವರು ದೆಹಲಿಯಲ್ಲಿ ಇದ್ದಿದ್ದೆ ಆದ್ರೆ ಕೇವಲ ಕರ್ನಾಟಕಕ್ಕಷ್ಟೇ ಲಾಭ ಆಗೋದಿಲ್ಲ, ಇಡೀ ದೇಶಕ್ಕೆ ನಾವು ಅಹಿಂದ ಅಜೆಂಡಾದ ಮೇಲೆ ಚುನಾವಣೆಯನ್ನ ಎದುರಿಸಬಹುದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕರೆಸ್ಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಅವರು ಬಹಳಷ್ಟು ಉತ್ಸಾಹದಲ್ಲಿದ್ರು. ಇದು ಕೇವಲ ರಾಹುಲ್ ಗಾಂಧಿ ಅವರ ಒಬ್ಬರ ನಿರ್ಧಾರ ಅಲ್ಲ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಸೇರಿದಂತೆ ಎಐಸಿಸಿ ಮಟ್ಟದಲ್ಲಿರುವಂತಹ ಪ್ರಮುಖ ನಾಯಕರುಗಳ ಒಂದು ಒತ್ತಾಯವೂ ಕೂಡ ಆಗಿತ್ತು. ಆದ್ರೆ ಸಿದ್ದರಾಮಯ್ಯ ಅವ್ರಿಗೆ ಅದ್ಯಾಕೋ ಗೊತ್ತಿಲ್ಲ, ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಆಸಕ್ತಿ ತೋರಿಸಿಲ್ಲ. ಕಾರಣ ಏನಂತ ಹೇಳಿದ್ರೆ ಈ ಹಿಂದೆ ದೇವೇಗೌಡರ ಜೊತೆ ಇದ್ದಂತಹ ಸಂದರ್ಭದಲ್ಲಿ ಅವರು 2 ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಒಂದಂತೂ ಕೊಪ್ಪಳದಲ್ಲಿ ಕೇವಲ 2,000 ಮತಗಳ ಅಂತರದಿಂದ ಲೋಕಸಭಾ ಚುನಾವಣೆಯನ್ನ ಸೋತಿದ್ರು. ಹೀಗಾಗಿ ಅದಾದ ಬಳಿಕ ಅವ್ರು ಯಾವತ್ತೂ ಕೂಡ ರಾಷ್ಟ್ರ ರಾಜಕಾರಣದ ಕಡೆ ಹೋಗ್ಬೇಕು ಅಂತ ಅನ್ಕೊಂಡೇ ಇರ್ಲಿಲ್ಲ. ಇದನ್ನ ಬಹಿರಂಗವಾಗಿ ಹಲವು ಬಾರಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ. ನಿನ್ನೆ ಸುದ್ದಿಗೋಷ್ಠಿಯಲ್ಲೂ ಕೂಡ ಇದನ್ನೇ ಹೇಳಿದ್ದು, ನನಗೆ ರಾಜ್ಯ ರಾಜಕಾರಣ ಬಿಟ್ರೆ ರಾಷ್ಟ್ರ ರಾಜಕಾರಣದ ಬಗ್ಗೆ ಆಸಕ್ತಿ ಇಲ್ಲ, ಹೀಗಾಗಿ ನಾನು ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ. ಜೊತೆಗೆ ವರ್ಣ ಕ್ಷೇತ್ರದ ಜನ 5 ವರ್ಷಗಳ ಕಾಲ ಶಾಸಕರಾಗಿ ಇರುವಂತೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ನನಗೆ ಯಾವುದೇ ಆಸಕ್ತಿನೂ ಕೂಡ ದೆಹಲಿಗೆ ಹೋಗಿ ರಾಜಕಾರಣ ಮಾಡೋದಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರು. ಆದ್ರೆ ಸಿದ್ದರಾಮಯ್ಯ ಹೇಳಿದ್ದೆ ಫೈನಲ್ ಅಂತ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಮತ್ತೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಮುಂದೆ ಹೋಗ್ತಾ ಇದ್ರೆ ಒಂದು ವೇಳೆ ಅಲ್ಲೇನಾದ್ರು ರಾಹುಲ್ ಗಾಂಧಿ ಸೇರಿದಂತೆ ಹಲವು ಹಿರಿಯ ನಾಯಕರುಗಳು ಮನವೊಲಿಸಿದ್ದೆ ಆದ್ರೆ, ಸಿದ್ದರಾಮಯ್ಯ ಅವರ ಮನಸ್ಸು ಬದಲಾಯಿಸಿದ್ದೆ ಆದ್ರೆ ಬಹುತೇಕ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬಹುದು. ಅದ್ಯಾಕೋ ಗೊತ್ತಿಲ್ಲ, ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಹೆಸರು ಮಾಡಿ ರಾಜ್ಯದಕ್ಕೆ ನಾವು ಲೆಕ್ಕಾಚಾರ ಹಾಕಿದಾಗ ಒಂದು ದೇವೇಗೌಡರು, ಮತ್ತೊಂದು ಯಡಿಯೂರಪ್ಪ, ಮಗದೊಂದು ಸಿದ್ದರಾಮಯ್ಯ, ಈ 3 ನಾಯಕರು ಕೂಡ ಬಹಳಷ್ಟು ದೊಡ್ಡ ಮಟ್ಟದ ಹೆಸರು ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ದೇವೇಗೌಡರನ್ನ ಹೊರತುಪಡಿಸಿದ್ರೆ ಯಡಿಯೂರಪ್ಪ ಅವ್ರಿಗೂ ಕೂಡ ರಾಷ್ಟ್ರ ರಾಜಕಾರಣ ಆಡು ಬರ್ಲಿಲ್ಲ. ಅದೇ ರೀತಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ರಾಷ್ಟ್ರ ರಾಜಕಾರಣ ಅಂತ ಹೇಳಿದ್ರೆ ನಾನು ಇನ್ನಷ್ಟು ದೂರ ಅನ್ನುವಂತ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇರೋದು ನೋಡಿದ್ರೆ ದೆಹಲಿಯ ಹಿಂದಿ ಪೊಲಿಟಿಕ್ಸ್ ಬಗ್ಗೆ ಇಬ್ಬರ ನಾಯಕರು ಕೂಡ ಆಸಕ್ತಿ ಇಲ್ಲದಂತೆ ಕಾಣಿಸ್ತಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ದೆಹಲಿಯ ಪೊಲಿಟಿಕ್ಸ್ ಅಂದ ತಕ್ಷಣ ದೂರ ಅನ್ನುವಂತ ಒಂದು ಮಾತುಗಳನ್ನ ಆಡ್ತಾ ಇರೋಂಥದ್ದು. ಒಂದು ವೇಳೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಹೋದಾಗ ಏನಾದ್ರು ಮನವೊಲಿಕೆ ಮಾಡ್ತಾರಾ, ಸಿದ್ದರಾಮಯ್ಯ ಅವರ ಮನಸ್ಸು ಬದಲಾಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.